ಇದ್ದಲ್ಲ, ಚೀಟಿ ವ್ಯವಹಾರಕ್ಕೆ ಸಂಬಂಧಿಸಿದ್ದಲ್ಲ ಎಂದರೆ ಸರಿಯಲ್ಲ. ದಿಸ್ ಇಸ್ ದಿ ಕ್ಲಾಸ್. ಈಗಲೂ ಕಂಟಿನ್ಯೂ ಆಗ್ತಾರೆ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಅವರು. ನೌ ಈಸ್ ರಿಟೈರ್ಡ್. ರಿಟೈರ್ಡ್. ಪೆನ್ಷನ್ ಬರ್ತಿದ್ಯಾ? ಪೆನ್ಷನ್ ಬರ್ತಾ ಇರ್ತದೆ. ಕಟ್ ಮಾಡಿಸ್ಬೋಣ ಬಿಡಿ. ಅಲ್ಲ, Keep your client present. Whether he has disclosed this his service that he has entered into a ಚೀಟಿ ವ್ಯವಹಾರ. Choice is yours. ACR ಅಲ್ಲಿ ತೋರಿಸ್ಬೇಕು, ಚೀಟಿನಲ್ಲಿ ಹಾಕಿರೋದು ತೋರಿಸ್ಬೇಕು, ರೀಪೇಮೆಂಟ್ ಮಾಡಿದ್ದನ್ನು ಚೆಕಲ್ಲಿ ಮಾಡಬೇಕು, ಇಲ್ಲರ ಅವ್ರ ಅಕೌಂಟಲ್ಲಿ ತೋರಿಸ್ಬೇಕು, ಅವ್ರು ಇದಕ್ಕೆ ಹೇಳಬೇಕು, ಹೈಯರ್ ಅಪ್ಸ್ ಹೇಳಬೇಕು, ಡಿಪಾರ್ಟ್ಮೆಂಟ್ ಹೇಳಬೇಕು, ಇಲ್ಲದರೆ ಲಂಚದ ಹಣ ಅಂತ ಆಗುತ್ತದು. ಚಾಯ್ಸ್ ಇಸ್ ಯುವರ್ಸ್. ಇಲ್ಲ ಕೊಡ್ತೀನಿ ಅಂತಂದ್ರೆ ಕೊಡಿ, ಅದೇನ್ ಬೇಕೋ ನೋಡಿ ವ್ಯವಸ್ಥೆ ಮಾಡೋಣ. ಬರ್ಕೊಳ್ಳಿ. ನೋ, ಅದನ್ನ ಬರೀತೀನಿ ನಾನು. ಏನಂದ್ರೆ leave it to court ಅಂದ್ರೆ I will write it. No, why Venugopal? Leave it to the court ಅಂದ್ರೆ court will write. ಏನಂದ್ರೆ No, it is on oath now. He cannot go back on that. This is enough to see that his pension is cut for all time to come. ಈಗ ಬೇರೆ ವ್ಯಾಪಾರದ್ದೇನು ಇರೋದು ಇಲ್ಲ, ಬರೋದು ಬರೇ ಪೆನ್ಷನ್ ಮೇಲೆ ಇರುತ್ತೆ. ಪೆನ್ಷನ್ ಮೇಲೆ ಮಾತ್ರ ಬದುಕಬೇಕಾಗಿರುತ್ತೆ, ಅದನ್ನ ಕಟ್ ಮಾಡ್ಬೇಡ. ಇದು ಓತು, ಈ ಸ್ಟೇಟ್ಮೆಂಟ್ ಒಂದೇ ಸಾಕು. ಸರ್ಕಾರಿ ನೌಕರರು, ಪೊಲೀಸ್ನವರು ಕಂಪ್ಲೇಂಟ್ ಕೊಡ್ಲಿಲ್ಲ ಅಂತ ಹೇಳ್ತಾರೆ, ದುರುಪಯೋಗ ಆಗಿದೆ ಅಂದ್ರೆ ಹೆಂಗಾಗತ್ತೆ? ಸ್ಯಾಲ್ರಿ ಅಕೌಂಟ್ ಇರ್ಲಿಲ್ವಾ ಚೆಕ್ಗೆ? ನಂದಿನ್ ಯಾವ್ದು ಅಕೌಂಟ್ ಇಲ್ಲ ಅಂತ ಹೇಳ್ತಾರೆ. ಯಾವ್ದಕ್ ಬಂತಂತೆ? ಜಂಟಿ ಖಾತೆಗೆ ಬಂತ. ಜಂಟಿ ಖಾತೆ ಮಾಡ್ಕೊಂಡಿರೋದೇ ಆಫ್ ಮನಿನ ಹೆಂಡತಿ ಹೆಸರಿನಲ್ಲಿ ಇಡಕ್ಕೆ. Want all that to be written? I'll write it and I'll also report it. People should understand rigors of law. People should understand. ಪೊಲೀಸ್ ಕಾನ್ಸ್ಟೇಬಲ್ ಆಗ್ಬಿಟ್ಟು ಚೆಕ್ ದುರುಪಯೋಗ ಆಗಿದ್ರೆ ಸುಮ್ಮನೆ ಬಿಡ್ತಾನ ಸರ್? ಏನೋ ಮಾಡದೇ ಇದ್ರು ಕರ್ಕೊಂಡೋಗಿ ಜುಟ್ಟಿಡ್ದು ಹೊಡೆದು ಕಳಿಸ್ತಾರೆ, ಅಂತದ್ರೆಲ್ಲ ಮಾಡಿದಾನೆ. ಸೊ ಎಲ್ಲ ಆಫ್ ಮನಿನ ತಗೊಂಬಂದು ವ್ಯವಹಾರ ಮಾಡಿದಾನೆ, ಸಾಕು. ದಿಸ್ ಸ್ಟೇಟ್ಮೆಂಟ್ ಈಸ್ ಎನಫ್. ಇಟ್ಸ್ ಆನ್ ಓತ್ ಬಿಫೋರ್ ದಿ ಕೋರ್ಟ್ ಆಫ್ ಲಾ. ಕೀಪ್ ಹಿಮ್ ಪ್ರೆಸೆಂಟ್ ಟುಮಾರೋ. If he wants to settle, well and good, we will leave it at that. ಬಂದಿದೆ, ಏನೋ ಆಗಿದೆ. I'll advise him. Kindly have it on Monday, Tuesday, 17th. Tomorrow, if he is coming, otherwise you can take it that I'll write it. I don't mind dictating it right now, because you said you leave it to the court. Where the money has come? Where the money? How could he repay? Being a government servant, why he has not shown in his ACR that he has entered into a chit transaction? That too illegal chit. ನಿಮ್ಮ ಓತಲ್ಲಿ ಇದೆಯಲ್ಲ, ನೀವು ಒಪ್ಕೊಂಡಿದ್ದೀನಿ ಅಂತ ನೀವೇ ಹೇಳ್ರು ಅಂತದ್ದು ಸಾಕಲ್ಲ. ನೋ ಮೋರ್ ಪ್ರೂಫ್. Statement made on oath in order to get an order of acquittal is enough. You cannot wriggle out. ದಯವಿಟ್ಟು ಹೇಳ್ಬಿಡಿ, ಫೋನ್ ಮಾಡಿ ನಾಳೆ ಬೆಳಗ್ಗೆಗೆ. ದಯವಿಟ್ಟು ಬೇಡ, ಟ್ಯೂಸ್ಡೇ ಹಾಕೊಳ್ಳಿ. ನಾನೇ ನಾಳೆ ಒಂಚೂರು ಇನ್ಕಮ್. ಇವೆಲ್ಲ ಬಿಟ್ಬಿಡ್ಬೇಕು, ಇದನ್ನೆಲ್ಲ ನೀವ್ ಹೇಳ್ಬೇಕು. ಸುಮ್ನೆ ಇವೆಲ್ಲ ಬಿಟ್ಬಿಟ್ರೆ ಚೆನ್ನಾಗಿರುತ್ತೆ. Heard Sri Venugopal to hear respondent released on 18th at 2:30. My lord, one submission. On 20th, my lord, I'll not be in station. ನಿಮ್ ಹಬ್ಬಕ್ಕೆ ಊರ್ಗ್ ಹೋಗ್ತೀರೇನು? ಹೋಗ್ ಬನ್ನಿ 20th. ಅಲ್ಲ, 20th ನಮ್ಮ ಬ್ರದರ್ ಬಂದು ಗೋದಾನ ಇದೆ. All right, take down. 20th ಆದ್ಮೇಲೆ ಯಾವತ್ತಾದ್ರು Take down tomorrow or right now the order. Don't keep on saying ಅವತ್ತಿಲ್ಲ ಇವತ್ತಿಲ್ಲ ಅಂತ ಹೇಳ್ಬೇಡಿ. ಇವಾಗ ಮಾಡೋದಾದ್ರೆ ನಾಳೆ ಕರ್ಕೊಂಬನ್ನಿ, ಇಲ್ದ್ರೆ ಟೇಕ್ ಡೌನ್. 20th ನನ್ನ ಪರ್ಸನಲ್. ಸರ್, ಇವತ್ ನಾಳೆ ಬಂದು ಮಾಡಿ. ಯು ಕೀಪ್ ಇಮ್ ಪ್ರೆಸೆಂಟ್, ಆರ್ಗ್ಯೂ ದಿ ಮ್ಯಾಟರ್ ಟುಮಾರೋ. ಇಲ್ದಾರೆ ಈಗ ಬರೀತೀನಿ ನಾನು. ಏನ್ ಆಟ ಆಗೋಯ್ತಾ ಕೋರ್ಟ್ ಅಂದ್ರೆ? You keep him tomorrow. Otherwise, you can be rest assured that his pension will be cut tomorrow. ಅಯ್ಯೋ ಪಾಪ ಅಂದ್ರೆ 6 ತಿಂಗಳ ಆಯಸ್ ಕಡಿಮೆ.